ಓಯ್ ಹೇಗಿದೆ ನೋಡಿ, ಟೈಗರ್ ಲೆಪರ್ಡ್ ಥರ ಮಲ್ಕೊಂಡಿದ್ದೆ ನೋಡಿ. ಬಂಡೀಪುರಿಗೆ ಹೋದರೆ ನೀವು ಈ ಥರ ವಿಲ್ ಸಿ ಅನಿಮಲ್ಸ್, ಟೈಗರ್ಸ್, ಲೆಪರ್ಡ್ಸ್ ಮರದ ಮೇಲೆ. ಸೊ ಈಗ ಮಕ್ಕಳು ನ್ಯೂ ಬಾರ್ನ್ ಬೇಬೀಸ್ ಏನು ಗೊತ್ತಾ, 16, 12, 16, 18 ಅವರ್ಸು ನಿದ್ದೆ ಹೊಡಿತಾರೆ. ಕಂಟಿನ್ಯೂ ನಿದ್ದೆ ಹೊಡಿತಾ ಇರ್ತಾರೆ. ಯಾಕೆ? ಅವ್ರ ತಾಯಿ ಹೊಟ್ಟೆಯಲ್ಲಿ ಅದೇ ಮಾಡಿರೋದು, ನಿದ್ದೆ ಯಾವಾಗಲೂ. ಸೊ ಹುಟ್ಟಿದ ಮೇಲೂ ನಿದ್ದೆ ಹೊಡಿತಾ ಇರ್ತಾರೆ. ಕೆಲಸ ಇರೆಗ್ಯುಲರ್ ಇರ್ತದೆ, ಕ್ರೈಯಿಂಗ್, ವೇಕಿಂಗ್ ಅಪ್ ಇರುತ್ತೆ. ಬಟ್ ನೀವೇನು ಮಾಡಬೇಕು, ಪ್ರತಿ 2 to 3 ಅವರ್ಸು ಎಬ್ಸ್ಬೇಕು, ಕುಡಿಸ್ಬೇಕು, ಎಬ್ಸ್ಬೇಕು, ಫೀಡ್ ಮಾಡಬೇಕು. ಅವ್ನು ನೈಟು ಅಷ್ಟೇ, ಫಸ್ಟ್ ಅಟ್ಲೀಸ್ಟ್ 3 to 4 months ನೈಟಲ್ಲೂ ಎವ್ರಿ 2 hours ಕುಡಿಸ್ಬೇಕು. ಇಲ್ಲಾಂದರೆ ನೀವು ಇಲ್ಲ ಅವ್ನು ನಿದ್ದೆ ಮಾಡ್ತಿದ್ದಾನೆ ಅಂತ 6 hours 8 hours ಗ್ಯಾಪ್ ಕೊಟ್ಟರೆ ಕೆಲವು ಸಲ ಅವ್ರದ್ದು ಶುಗರ್ ಡ್ರಾಪ್ ಆಗುತ್ತೆ. ಸೊ ದಯವಿಟ್ಟು ಅವನಿಗೆ ಎಬ್ಸ್ಬಿಟ್ಟು ಕುಡಿಸಿ. ಫಾರ್ಮುಲಾ ಕೊಡ್ತಾ ಇದ್ದೀನಿ, ಎದೆ ಹಾಲು ಬರ್ತಿಲ್ಲ ಅಂತ ಗಿಲ್ಟಿ ಫೀಲ್ ಮಾಡ್ಕೋಬೇಡಿ. 30 to 40%, 50% ಮದರ್ಸಲ್ಲೂ ಕೆಲವು ಸಲ ಬ್ರೆಸ್ಟ್ ಮಿಲ್ಕ್ ಬರಲ್ಲ. ಅದಕ್ಕೆ ಫಾರ್ಮುಲಾ ಮಿಲ್ಕ್ ಅಂತ ಮಾಡಿದ್ದಾರೆ. ತಾಯಿ ಹಾಲಿಗೆ ಮ್ಯಾಚ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಮಾಡಿದ್ದಾರೆ. ಏನು ತೊಂದರೆ, ಬ್ರೆಸ್ಟ್ ಮಿಲ್ಕು ಬೆಸ್ಟು, ನೋ ಡೌಟ್ ಅಬೌಟ್ ಇಟ್. ಬಟ್ ಅದಿಲ್ಲ ಅಂದರೆ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಡೋಂಟ್ ಫೀಲ್ ಗಿಲ್ಟಿ, ತಲೆ ಕೆಡಿಸ್ಕೋಬೇಡಿ. ಫ್ಯೂಚರ್ ನೀವು ಅವನಿಗೆ ಅದೆಲ್ಲ ಕಾಂಪೆನ್ಸೇಟ್ ಮಾಡ್ಬೋದು. ಒಳ್ಳೆ ನ್ಯೂಟ್ರಿಷನ್ ಕೊಡ್ಬೋದು, ಫಿಸಿಕಲ್ ಆಕ್ಟಿವಿಟಿ ಮಾಡಿಸಿ ಡಿಸಿಪ್ಲಿನ್ ಎಲ್ಲ ಮಾಡ್ಬೋದು. ಈಗ ತಲೆ ಕೆಡಿಸ್ಕೋಬೇಡಿ. ಈಗ ನಿಮ್ಮ ಕಾಮಾಗಿರಿ, ಗಿಲ್ಟಿ ಫೀಲ್ ಮಾಡ್ಕೋಬೇಡಿ. ಅಯ್ಯೋ ನನಗೆ ಎದೆ ಹಾಲು ಬಂದಿಲ್ಲ ಅಂತ ತಲೆ ಕೊಡಿ. ಕೆಲವು ಸಲ ತುಂಬ ನಿದ್ದೆ ಹೊಡಿತಿರ್ತಾರೆ, ಹೇಳೋದಿಲ್ಲ. ಆಗ ಅವನಿಗೆ ಸಾರಿ ಈ ಥರ ಎಬ್ಸ್ಬೇಕು. ಕೆಲವು ಪೇರೆಂಟ್ಸ್ ಎಬ್ಸಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಈ ಥರ ಎಬ್ಸ್ಬೇಕು. ಎಬ್ಸಿದಾಗ ಅವ್ರ ಅತ್ತಾಗ ಇಮಿಡಿಯೇಟ್ಲಿ ಹಾಲು ಕೊಡಿಸಿ. ಡೈರೆಕ್ಟ್ ಪ್ಲಸ್ ಬೀಡಿಂಗ್ ಮಾಡಿ ಹಾಗೆ ಫಾರ್ಮುಲಾನು ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಡೋಂಟ್ ಪ್ಯಾನಿಕ್. ಮಗು ಚೆನ್ನಾಗಿದೆ, ಗ್ರೋತ್ ವೇಟ್ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದಾರೆ ಅಂದರೆ ಟೆನ್ಷನ್ ತಗೋಬೇಡಿ. ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟು. ಮದರ್ ಹೆಲ್ತ್ ತುಂಬ ಇಂಪಾರ್ಟೆಂಟು. ನೀವು ಅಜ್ಜಿಯವರೇ ಚೆನ್ನಾಗಿ ಊಟ ಮಾಡಿಸಿ, ಮಮ್ಮಿಗೆ ಚೆನ್ನಾಗಿ ತಿನ್ನಿಸಿ, ಫ್ರೂಟ್ಸು, ವೆಜಿಟೇಬಲ್ಸು, ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿನ್ಬೇಕು. ನೀವು ಚೆನ್ನಾಗಿ ತೊಗೊಂಡ್ರೆ ಎದೆ ಹಾಲು ಬರ್ಬೋದು, ಬರದೇ ಇದ್ರೂ ಪರವಾಗಿಲ್ಲ. ನಿಮ್ಮ ಹೆಲ್ತ್ ಎಷ್ಟು ಬರುತ್ತೋ ಕುಡಿಸ್ರಿ. 1 ml ಬಂದರೂ ಕುಡಿಸ್ರಿ, 1 ಡ್ರಾಪ್ ಬಂದರೂ ಅವನಿಗೆ ಒಳ್ಳೇದು. ಎಕ್ಸಲೆಂಟ್. ಓಕೆ ಲೆಪರ್ಡ್, ನೀವು ಮಲ್ಕೊಳ್ಳೋ ಹಿಂಗೆ. ಇಲ್ಲೇ ಬಿಟ್ಬಿಡಿ ಅವನ್ನ, ನಾಳೆ ಕರ್ಕೊಂಡೋಗಿ ಇಲ್ಲೇ ಮಲ್ಕೋತಾನಂತೆ. ಓಕೆ.